ಓರ್ ರಮೇಶ್ ಅಂತ, ಕೋವೇನಹಳ್ಳಿ. ಇದು ಮೀಸ್ಗನಹಳ್ಳಿ ಗಡಿಯಿಂದ ಹೆಬ್ಟಾ ಗಡಿವರೆಗೂ ಸುಮಾರು 40 ಗುಂಡುಮನತ್ತ ಗಡಿವರೆಗೂ 40 ವರ್ಷದಿಂದ ತೊಂದರೆ ಇತ್ತು. ನಾವಿದು ಸುಮಾರು 3 ತಿಂಗಳ ಹಿಂದೆ ಸ್ಕೆಚ್ಗೆಲ್ಲ ಕೊಟ್ಟಿದ್ದೀವಿ. ಈಗ ಸುಮಾರು ಈ ಹೊಲಗಳಿಗೆ ಹೋಗೋರಿಗೆಲ್ಲ ಅನಾನುಕೂಲ ಆಗಿತ್ತು. ಈಗ ಅನುಕೂಲ ಆಗಲಿ ಅಂತೇಳಿ ನಿನ್ನೆ ಸರ್ವೆ ಬಂದು ಎಲ್ಲ ಸರ್ವೆ ಮಾಡಿದ್ರು. 25 ಅಡಿ ರೋಡು ಈಗ ಗಡಿವರೆಗೂ ಮಾಡ್ತಾಯಿದ್ದಾರೆ. ಇದರಿಂದ ಈ ತುಂಬ ಇಲ್ಲಿರೋ ರೈತರಿಗೆಲ್ಲ ಅನುಕೂಲಗಳಾಗಿದೆ ರೋಡಿಂದ ಪ್ರತಿಯೊಬ್ಬರಿಗೂ. ನಾವೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಮ್ಮತದಲ್ಲಿ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಆನಂದ್ ಅವ್ರಿಗೆ ಹೇಳಿದ್ವಿ, ನೀವು ಮಾಡಪ್ಪ, ನಾವು ಸಪೋರ್ಟ್ ಇರ್ತೀವಿ ಅಂತ. ಈಗ ಮಾಡ್ತಾ ಇದ್ದಾರೆ. ಗುಂಡುಮನತ್ತದಿಂದ ಸ್ಟಾರ್ಟ್ ಆಗಿ ಜಡೇರಿ ತನಕ ಇದು ಬಂಡಿದಾರೆ ಅಂತಿರೋದು. ಸುಮಾರು 22 ಅಡಿ ರಸ್ತೆ ಇದು. ಒಂದು 100-120 ವರ್ಷದ ಹಿಂದಿನಿಂದನೂ ಇದು ನಗಾಶೆಯಲ್ಲಿ ರಸ್ತೆ ಇತ್ತು. ಆದರೆ ಈ ಕಡೆ ಒಂದು 60-70 ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಈ ರೋಡ್. ಆದರೆ ರಸ್ತೆ ಇಲ್ಲದೆ ಇನ್ನೊಬ್ರು ತೋಟದಲ್ಲಿ ಹೋಗೋದು ಬರೋದು ಇದೇ ರೀತಿ ಇರ್ತಾ ಇತ್ತು. ಕೋಬೇನಹಳ್ಳಿ ಗ್ರಾಮದವರು ಸುಮಾರು ಒಂದು 2 ತಿಂಗಳಿಂದ ಅವರು ಸರ್ವೆಗೆಲ್ಲ ಹಾಕಿ ಎಲ್ಲ ಪ್ರಯತ್ನ ಪಟ್ಟಿದ್ರು. ಮತ್ತೆ ಸರ್ವೆ ಬರಬೇಕಾಗಿತ್ತು, ಅದು ಪೆಂಡಿಂಗ್ ಆಗಿ ಅಲ್ಲಿ ಪೆಂಡಿಂಗ್ ಇತ್ತು. ಮತ್ತು ನನಗೆ 15 ದಿವಸದಿಂದ ಹೇಳಿದ್ರು, ಈ ರೀತಿ ರಸ್ತೆ ಇದೆಯಪ್ಪ, ನಾವು ಆ ಸ್ಕೆಚ್ ಎಲ್ಲ ನಿನ್ನ ಕೈಗೆ ಕೊಡ್ತೀವಿ, ನಿಮ್ಮ ಮುಖಾಂತರ ಮಾಡಿಸ್ಬಿಡು ಅಂತ ಹೇಳಿದ್ರು. ನಾನು ಮೊನ್ನೆ ತಹಸೀಲ್ದಾರ್ ಅವ್ರನ್ನೆಲ್ಲ ಮಾತಾಡಿ ಸರ್ವೆಗೆಲ್ಲ ಹಾಕಿಸಿ ನಿನ್ನೆ ಬಂದು ಸರ್ವೆ ಕಾರ್ಯ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು 2-3 ದಿನದಲ್ಲಿ ಪೂರ್ತಿ ಕಂಪ್ಲೀಟ್ ಆಗ್ತದೆ. 3 ಕಿಲೋಮೀಟರ್ ಮೇಲೆ ಬರುತ್ತೆ ಡಿಸ್ಟೆನ್ಸ್. ಇದು 4 ಕಿಲೋಮೀಟರ್ ಎಲ್ಲ ಕಂಪ್ಲೀಟ್ ಆಗಿ ಸುಮಾರು ರೈತರಿಗೆ ಅನುಕೂಲ ಆಗುತ್ತೆ ಈ ರೋಡ್ ಆಗೋದ್ರಿಂದ.